ಸುನೀತಾ ವಿಲಿಯಮ್ಸ್ ಅವರು 286 ದಿನ ಇದ್ದು ಸುರಕ್ಷಿತವಾಗಿ ಹಿಂತಿರುಗಿ ಬಂದಿದ್ದಾರೆ ಅನ್ನೋದೇ 140 ಕೋಟಿ ಭಾರತೀಯರಿಗೆ ನಮಗೆ ಸಂತಸದ ವಿಷಯ. 8 ದಿನಕ್ಕಾಗಿ ಹೋದಂತಹ ಮಹಿಳೆ ಯಾಕೆ 9 ತಿಂಗಳುಗಳ ಕಾಲ ಅಲ್ಲಿ ಇದ್ರು ಅನ್ನುವಂತಹ ಪ್ರಶ್ನೆ. ಸ್ಟಾರ್ ಲೈನರ್ ಅಂತರಿಕ್ಷಕ್ಕೆ ತೆರಳುವಾಗಲೇ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಕೂಡ್ಕೊಳ್ಳೋದಕ್ಕೆ ಮುಂಚೆನೆ ಕೆಲವು ಗಂಭೀರವಾದ ತಾಂತ್ರಿಕ ತೊಂದರೆಗಳನ್ನ ಅನುಭವಿಸಿದ್ರು. ಭಾರತ ಮಹಿಳೆ ಆದ್ರೂ ಕೂಡ ಭಾರತಕ್ಕೆ ಏನು ಲಾಭ? ಇವರು ಭಾರತೀಯ ಸಂಜಾತ ಮಹಿಳೆ, ನಾಸಾದ ಗಗನಯಾತ್ರಿಯಾಗಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ. ನಮಸ್ತೆ ವೀಕ್ಷಕರೇ, ನನಗೂ ಮತ್ತು ನಿಮಗೂ ಎಲ್ರಿಗೂ ಕೂಡ ಹೆಮ್ಮೆ ಅಂತ ಅನಿಸುವಂತಹ ವಿಚಾರ ಏನಂತಂದರೆ, ಭಾರತ ಮೂಲದ ಮಹಿಳೆ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದ ಜರ್ನಿಯನ್ನು ಮುಗಿಸಿ ಇವತ್ತು ಬೆಳಿಗ್ಗೆ ಭೂಮಿಗೆ ಲ್ಯಾಂಡ್ ಆಗಿದ್ದಾರೆ, ಸುರಕ್ಷಿತವಾಗಿ ಬಂದಿದ್ದಾರೆ. ಇದು ಅದಕ್ಕಿಂತ ಹೆಚ್ಚಾಗಿ ಸುಮಾರು 9 ತಿಂಗಳ ಕಾಲ ದೂರದ ಎಲ್ಲೋ ಇರುವಂತಹ ಬಾಹ್ಯಾಕಾಶದಲ್ಲಿ ತಮ್ಮ ಏನು ಜರ್ನಿಯನ್ನು ಮಾಡಿಕೊಂಡು ಅಲ್ಲಿನ ವಿಚಾರಗಳನ್ನು ಭೂಮಿಗೆ ತಿಳಿಸ್ಕೊಂಡು ಸಾಕಷ್ಟು ದಿನಗಳ ಜರ್ನಿ ಮುಗಿಸ್ಕೊಂಡು ಭೂಮಿಗೆ ಬಂದಿದ್ದಾರೆ. ಹಾಗಾದ್ರೆ ಅವರ ಜರ್ನಿ ಯಾವ ರೀತಿಯಾಗಿತ್ತು? ಬಾಹ್ಯಾಕಾಶದಲ್ಲಿ 8 ದಿನಗಳಿಗೋಸ್ಕರ ಹೋದಂತಹ ಸುನೀತಾ ವಿಲಿಯಮ್ಸ್ ಅವರು ಯಾಕೆ 9 ತಿಂಗಳ ತನಕ ಅಲ್ಲಿಯೇ ಇರುವ ಹಾಗಾಯಿತು? ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ನೆಹರು ತಾರಾಲಯದ ಡಾಕ್ಟರ್ ಗುರುಪ್ರಸಾದ್ ಸರ್ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದಾಗೆ ನನಗೂ ನಿಮಗೂ ಎಲ್ರಿಗೂ ಕೂಡ ಹೆಮ್ಮೆ ಆಗಿರುವಂತಹ ವಿಚಾರ ಏನಂದ್ರೆ ಸುನೀತಾ ವಿಲಿಯಮ್ಸ್ ಅವರ ಜರ್ನಿ. ಈ ಜರ್ನಿ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಯಾಕಂತಂದ್ರೆ 8 ದಿನಕ್ಕಾಗಿ ಹೋದಂತಹ ಮಹಿಳೆ ಯಾಕೆ 9 ತಿಂಗಳುಗಳ ಕಾಲ ಅಲ್ಲಿ ಇದ್ರು ಅನ್ನುವಂತಹ ಪ್ರಶ್ನೆ. ಯಾಕೆ ಸರ್ 8 ದಿನಗಳ ಕಾಲಕ್ಕೆ ಹೋದವರು 9 ದಿನಗಳ ಕಾಲ ಅಲ್ಲಿ ಇರುವಾಗೆ ಯಾಕಾಯಿತು? ಖಂಡಿತ. ನಮಸ್ಕಾರ ಎಲ್ರಿಗೂ. ಸುನೀತಾ ವಿಲಿಯಮ್ಸ್ ಅವರು 8 ದಿನಗಳ ಕಾಲ ಅಂತರಿಕ್ಷಯಾನ ಮಾಡಿ ಬರೋದಕ್ಕೆ ಹೋದವರು 286 ದಿನ ಇದ್ದು ಹಿಂತಿರುಗಿ ಬಂದಿದ್ದಾರೆ. ಅವರು ಸುರಕ್ಷಿತವಾಗಿ ಹಿಂತಿರುಗಿ ಬಂದಿದ್ದಾರೆ ಅನ್ನೋದೇ 140 ಕೋಟಿ ಭಾರತೀಯರಿಗೆ ನಮಗೆ ಸಂತಸದ ವಿಷಯ. ಪ್ರಧಾನಿಯವರು ಕೂಡ ನೆನ್ನೆ ಇದ್ರ ಬಗ್ಗೆ ಟ್ವೀಟ್ ಮಾಡಿದರು. ಭಾರತದ ಪುತ್ರಿ ಇವರು ಅಂತ. ಇವರು ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಹಿಂತಿರುಗಿ ಬಂದಿದ್ದಾರೆ. ಇವತ್ತು ಬೆಳಗ್ಗೆ 3 ಗಂಟೆ, ಬೆಳಗಿನ ಜಾವ 3 ಗಂಟೆ 27 ನಿಮಿಷ ಭಾರತೀಯ ಕಾಲಮಾನದ ಪ್ರಕಾರ ಇವರು ಹಾಗೂ ಇವರ 3 ಸಹಚರರಿದ್ದ ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ನೌಕೆ ಸಾಗರ ಸ್ಪರ್ಶ ಮಾಡಿತು. ಭೂಸ್ಪರ್ಶ ಅಲ್ಲ, ಸಾಗರ ಸ್ಪರ್ಶ ಮಾಡಿತು. ಅಮೆರಿಕಾದ ಫ್ಲಾರಿಡಾ ಅನ್ನುವಂತಹ ರಾಜ್ಯದ ಕರಾವಳಿನಲ್ಲಿ ಇಳಿತು. ಇಳಿದ ಮೇಲೆ ಇವರನ್ನು ಒಂದು ಹಡಗಿನ ಮೇಲೆ ಇವರ ಕೋಶವನ್ನು ತೆಗೆದುಕೊಂಡು ಬಂದು ಅಲ್ಲಿಂದ 4 ಜನನ್ನು ಹೊರಗಡೆ ಕರೆಸ್ಕೊಂಡರು. ಸುನೀತಾ ಅವರು ಸ್ಟ್ರೆಚರ್ ಮೇಲೆ ಬರ್ತಾನೆ ಕೈ ಬೀಸಿ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ಅಂತ ಮಂದಹಾಸದಿಂದ ತೋರ್ಪಡಿಸಿದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಇವಾಗ 8 ದಿನಕ್ಕೆ ಹೋದವರು ಯಾಕೆ 285 ದಿವಸ 286 ದಿವಸ ಆಗಿದ್ದು? ಕಾರಣ ಇಷ್ಟೇ. ಸುನೀತಾ ಅವರು ಅಂತರಿಕ್ಷಕ್ಕೆ ತೆರಳಿದ್ದು ಒಂದು ಅಂತರಿಕ್ಷ ನೌಕೆ ಇದೆ, ಅಮೆರಿಕಾದವರು ನಿರ್ಮಿಸಿದ್ದು. ಇದನ್ನು ಬೋಯಿಂಗ್ ಕಂಪನಿ ನಿರ್ಮಿಸಿದ ಒಂದು ಅಂತರಿಕ್ಷ ನೌಕೆ. ಇದರ ಹೆಸರು ಸ್ಟಾರ್ ಲೈನರ್ ಅಂತ. ಈ ಸ್ಟಾರ್ ಲೈನರ್ನಲ್ಲಿ ಸುಮಾರು 4 ಜನ ಕೂತ್ಕೊಂಡು ಹೋಗ್ಬೋದು, ಅಂತರಿಕ್ಷಕ್ಕೆ ತೆರಳ್ಬೋದು. ಅಂತರಿಕ್ಷಕ್ಕೆ ತೆರಳಿ 1 ವಾರ ಅಲ್ಲಿ ವಾಸಿಸಿ ವಾಪಸ್ ಬರೋದು ಅಂತ ಉದ್ದೇಶ ಇತ್ತು ಈ ಸ್ಟಾರ್ ಲೈನರ್ನ ಉಡಾಯಿಸಿದ ಉದ್ದೇಶ. ಆದರೆ ಸ್ಟಾರ್ ಲೈನರೇ ಒಂದೇ 1 ವಾರ ಅದನ್ನು ಸುತ್ತುತ್ತಾ ಪುನಃ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರನ್ನು ಕರ್ಕೊಂಬರೋ ಉದ್ದೇಶ ಆಗಿರಲಿಲ್ಲ. ಅಂತರಿಕ್ಷಕ್ಕೆ ಅದು ತೆರಳಿ ಅಂತರಿಕ್ಷದಲ್ಲಿ ಅದರಲ್ಲೂ 400 ಕಿಲೋಮೀಟರ್ ಎತ್ತರದ ಭೂಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಹಾಗೂ ಒಂದು ಫುಟ್ಬಾಲ್ ಫೀಲ್ಡ್ನಷ್ಟು ದೊಡ್ಡದಾದ ಮೈದಾನದಷ್ಟು ದೊಡ್ಡದಾದ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಅನ್ನುವಂಥ ಒಂದು ಬೃಹತ್ ನೌಕೆನ ಕೂಡ್ಕೋಬೇಕು ಹೋಗಿ. ಅಲ್ಲಾಗಲೇ ಗಗನಯಾತ್ರಿಗಳಿದ್ದರು. ಅವ್ರ ಜೊತೆ ಒಂದು ಸ್ವಲ್ಪ ದಿವಸ ವಾಸಿಸಿ ಇವರನ್ನು ಪುನಃ ಅದೇ ಸ್ಟಾರ್ ಲೈನರ್ ನೌಕೆ ಭೂಮಿಗೆ ಕರ್ಕೊಂಡು ಬರಬೇಕು ಅನ್ನುವಂತಹ ಒಂದು ಉದ್ದೇಶ ಇತ್ತು. ಆದರೆ ಈ ಸ್ಟಾರ್ ಲೈನರ್ ಅಂತರಿಕ್ಷಕ್ಕೆ ತೆರಳುವಾಗಲೇ, ಆಮೇಲೆ ಅಂತರಿಕ್ಷದಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಕೂಡ್ಕೊಳ್ಳೋದಕ್ಕೆ ಮುಂಚೆನೇ ಕೆಲವು ಗಂಭೀರವಾದ ತಾಂತ್ರಿಕ ತೊಂದರೆಗಳನ್ನು ಅನುಭವಿಸ್ತು. ಹೀಗಾಗಿ ಅದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಕೂಡ್ಕೊಂಡ ಮೇಲೂ ಕಳೆದ ಜೂನ್ನಲ್ಲಿ 2024 ಜೂನ್ನಲ್ಲಿ 1 ವಾರದ ನಂತರ ಸುನೀತಾ ವಿಲಿಯಮ್ಸ್ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸಿಸಿದರು. ಅವರನ್ನು ಪುನಃ ಅದೇ ಸ್ಟಾರ್ ಲೈನರ್ ನೌಕೆಯಲ್ಲಿ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಧೈರ್ಯ ಇರಲಿಲ್ಲ ನಾಸಾದವ್ರಿಗೆ. ಹಾಗಾಗಿ ಆ ನೌಕೆನ ಯಾವುದೇ ಗಗನಯಾತ್ರಿಗಳಿಲ್ಲದೆ ವಾಪಸ್ ಕರೆಸ್ಕೊಳ್ಳಾಯಿತು. ಆದರೆ ಏನೂ ತೊಂದರೆ ಆಗಲಿಲ್ಲ. ಅದಕ್ಕೆ ಏನಾದ್ರು ತೊಂದರೆ ಆಗತ್ತೆ ಅಂತ ಇವರು ಭಯಪಟ್ಟರೆ ಏನೂ ತೊಂದರೆ ಆಗಲೇ ಇಲ್ಲ.
ಹೀಗಾಗಿ ಸುನೀತಾ ಅವರು ಅಲ್ಲೇ ಉಳ್ಕೋಬೇಕಾಯಿತು. ಅವ್ರಿಗೇನಾದ್ರು ಪ್ರಾಣಾಪಾಯ ಇದೆಯಪ್ಪ, ಆಹಾರ ಇಲ್ಲ, ನೀರಿಲ್ಲ ಅನ್ನೋಂಗಿದ್ರೆ ತಕ್ಷಣ ವಾಪಸ್ ಕರ್ಸ್ಕೊತಾ ಇದ್ರನ್ನೋ ಬೇರೆ ಏನಾರು ಮಾಡಿ. ಅಂಥ ಪ್ರಮೇಯ ಏನಿರಲಿಲ್ಲ. ಹೀಗಾಗಿ ಅವರು ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲೇ ಅಲ್ಲಿ ನಿರ್ವಹಿಸುವ ಅನೇಕ ಕೆಲಸಗಳನ್ನು, ಸಂಶೋಧನೆಗಳನ್ನು ಮಾಡ್ತಾ ಅಲ್ಲೇ ವಾಸಿಸಲಿ ಸುಮಾರು 6 ತಿಂಗಳು ಅಂತ ಅವರನ್ನು, ಈಗಾಗಲೇ ಅವ್ರಿಗೆ ಸಾಕಷ್ಟು ಅನುಭವ ಇತ್ತು ಸುನೀತಾ ವಿಲಿಯಮ್ಸ್ ಅವರಿಗೆ. ಹೀಗಾಗಿ ಆ ಒಂದು ನಿರ್ಧಾರನ ತಗೊಂಡ್ರು ನಾಸಾದ ವರಿಷ್ಠರು. ಹೀಗಾಗಿ ಆಮೇಲೆ ಅವರು ಫೆಬ್ರವರಿನಲ್ಲಿ ವಾಪಸ್ ಬರಬೇಕು, 6 ತಿಂಗಳು ಅಂದರೆ. ಆದರೆ ಇವರನ್ನು ಈ ಸ್ಟಾರ್ ಲೈನರ್ ವಾಪಸ್ ಬಂದ್ಬಿಟ್ಟು ಮತ್ತೆ ಯಾವ ನೌಕೆಯಲ್ಲಿ ವಾಪಸ್ ಬರೋದು ಇವರು. ಹಾಗಾಗಿ ಈ ಸ್ಪೇಸ್ ಎಕ್ಸ್ ಅನ್ನುವಂತಹ ಮತ್ತೊಂದು ಸಂಸ್ಥೆ ಇದೆ, ಬೋಯಿಂಗ್ ಥರ ಸ್ಪೇಸ್ ಎಕ್ಸ್. ಇಲಾನ್ ಮಸ್ಕ್ ಅನ್ನೋರ ಹೆಸರು ಎಲ್ಲರೂ ನಾವು ಕೇಳಿದ್ವಿ. ಅವರ ಸಂಸ್ಥೆ, ಅವರು ಕ್ರೂ ಡ್ರ್ಯಾಗನ್ ಅನ್ನುವಂತಹ ಮತ್ತೊಂದು ಬಗೆಯ ಅಂತರಿಕ್ಷ ನೌಕೆನ ನಿರ್ಮಾಣ ಮಾಡಿದ್ದಾರೆ. ಇದು ಅಷ್ಟೇ, ಭೂಮಿಯಿಂದ ಹೋಗುತ್ತೆ, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಕೂಡ್ಕೊಳ್ಳುತ್ತೆ. ಎಷ್ಟು ದಿವಸ, 6 ತಿಂಗಳು ಏನೋ ಇದ್ದರೆ ಅಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಗಗನಯಾತ್ರೆ ಅದು ಕೂಡ್ಕೊಂಡೇ ಇರುತ್ತೆ. ಆಮೇಲೆ ಅದರಲ್ಲೇ ವಾಪಸ್ ಬರ್ತಾರೆ, ಟ್ಯಾಕ್ಸಿ ಥರ. ಸ್ಟಾರ್ ಲೈನರು ಅಷ್ಟೇ, ಕ್ರೂ ಡ್ರ್ಯಾಗನ್ ಅಷ್ಟೇ, 2 ಟ್ಯಾಕ್ಸಿ ಥರ ಯಾವುದೋ ಒಂದು ಕಾಂಪ್ಲೆಕ್ಸ್ಗೆ ಹೋಗಿ ಬಂದಾಗ. ಹೀಗಾಗಿ ಈ ಒಂದು ಸ್ಟಾರ್ ಲೈನರ್ನ ತೊಂದರೆಯಿಂದ ಬರೋಕ್ಕಾಗಲಿಲ್ಲ. ಈ 6 ತಿಂಗಳಾದಮೇಲೆ, ಅಂದರೆ ಇವರು ಹೋಗಿದ್ದು ಜೂನ್ನಲ್ಲಿ, ಫೆಬ್ರವರಿನಲ್ಲಿ ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡ್ರು. ಆದರೆ ಈ ಕ್ರೂ ಡ್ರ್ಯಾಗನ್ನಲ್ಲಿ ಹೊಸ ಬಗೆಯ ಕ್ರೂ ಡ್ರ್ಯಾಗನ್ ಒಂದು ನಿರ್ಮಾಣ ಮಾಡಿ ಅದರಲ್ಲಿ ಕರ್ಕೊಂಬರೋಣ ಅಂತ ಇದ್ದರು ಸುನೀತಾ ವಿಲಿಯಮ್ಸ್ನ. ಆ ಹೊಸ ಬಗೆಯ ಕ್ರೂ ಡ್ರ್ಯಾಗನ್ನ ನಿರ್ಮಾಣ ಸಿದ್ಧ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಹಳೆಯ ವರ್ಷನ್ ಏನಿದೆ, ಹಳೆಯ ಬಗೆಯದನ್ನೇ ಕ್ರೂ ಡ್ರ್ಯಾಗನ್ನ ಕಳಿಸಿ ಇವಾಗ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬಂದಿದ್ದಾರೆ. ಹೀಗಾಗಿ ತಾವು ಅಂತರಿಕ್ಷಕ್ಕೆ ತೆರಳಿದ ಸ್ಟಾರ್ ಲೈನರ್ ನೌಕೆಯಲ್ಲಿ ಕಂಡುಬಂದ ತಾಂತ್ರಿಕ ತೊಂದರೆಯಿಂದಾಗಿ ಅವರು 286 ದಿವಸ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಉಳಿಯುವಂತಹ ಒಂದು ಪ್ರಮೇಯ ಒದಗಿತು. ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರಿಗೆ ಡೌಟ್ ಇರುತ್ತೆ. ಯಾಕಂತಂದರೆ ಅಂತರಿಕ್ಷದ ಯಾನ ಅಥವಾ ಬಾಹ್ಯಾಕಾಶದಲ್ಲಿ ಏನು ಜೀವಿಸೋದಂತಂದರೆ ಇಲ್ಲಿ ಹೇಗೆ ನಾವು ಆಹಾರ ಸೇವಿಸ್ಕೊಂಡು ಅಥವಾ ನೀರು ಕುಡ್ಕೊಂಡು ಯಾವ ರೀತಿಯಾಗಿ ಜೀವನ ಮಾಡ್ತೀವಿ, ಈ ರೀತಿಯಾದಂತಹ ಪ್ರತಿನಿತ್ಯ ದೈನಂದಿನ ಜೀವನ ಅಲ್ಲಿರೋದಿಲ್ಲ. ಅಲ್ಲಿನ ಜೀವನ ಕ್ರಮ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಅಲ್ಲಿಗೆ ಹೋಗುವಂತಹ ಸುನೀತಾ ವಿಲಿಯಮ್ಸ್ ಇರ್ಬೋದು ಅಥವಾ ಇನ್ಯಾರಾದರೂ ಹೋಗುವವರಿಗೆ ಯಾವ ರೀತಿಯಾದಂತಹ ಪ್ರಿಪ್ರೇಷನ್ನ ನೀಡ್ಬೋದು. ಅಂದರೆ ಸಂಸ್ಥೆ ನಾಸಾ ಇರ್ಬೋದು ಅಥವಾ ಯಾವುದೇ ಸಂಸ್ಥೆ ಅಲ್ಲಿಗೆ ಕಳಿಸುವ ಮುಂಚೆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡುತ್ತೆ ಅಂತ. ಅಲ್ಲ, ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂದರೆ, ಗಗನಯಾತ್ರಿಯಾಗಿ ಆಯ್ಕೆ ಆಗ್ತಾನೆ ಅವರಿಗೆ ಅನೇಕ ಬಗೆಯ ತರಬೇತಿಯನ್ನು ನೀಡಬೇಕಾಗತ್ತೆ. ಮೊದಲನೇದಾಗಿ ಅಂತರಿಕ್ಷಕ್ಕೆ ತೆರಳುತ್ತಾ ಆಮೇಲೆ ಅಂತರಿಕ್ಷದಿಂದ ವಾಪಸ್ ಬರ್ತಾ ಕೆಲವು ಮಟ್ಟಿಗೆ ನಿಮ್ಮ ತೂಕ 3-4 ಪಟ್ಟು ಹೆಚ್ಚಾದಂಗೆ ಆಗುತ್ತೆ, ಸುಮಾರು ಕೆಲವು ನಿಮಿಷಗಳು ಮಾತ್ರ. ಅದನ್ನು ತಡ್ಕೊಳ್ಳೋದು ಹೆಂಗೆ ಅಂತ ಸೆಂಟ್ರಿಫ್ಯೂಜ್ ಅನ್ನುವಂತಹ ಒಂದು ಯಂತ್ರದಲ್ಲಿ ಅವರನ್ನು ಸುತ್ತುವಂತೆ ಮಾಡಿ ಅದ್ರ ಬಗ್ಗೆ ಅನುಭವನ ಪಡ್ಕೊಳ್ಳೋದನ್ನು ಸಾಧ್ಯ ಮಾಡಲಾಗುತ್ತೆ. ಎರಡನೇದಾಗಿ ಈ ಅಂತರಿಕ್ಷದಲ್ಲಿ ತೂಕರಹಿತ ಪರಿಸ್ಥಿತಿ ಇರೋದರಿಂದ ತೂಕನೇ ಇರಲ್ಲ, ತೇಲಾಡ್ತಾ ಇರಬೇಕು, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ, ಬರೀ ತೇಲಾಡ್ತಾ ಇರಬೇಕಾಗತ್ತೆ. ಆ ಪರಿಸ್ಥಿತಿನ ತಡ್ಕೊಳ್ಳೋದು ಹೆಂಗೆ ಅಂತ ವಿಶೇಷ ವಿಮಾನಗಳಲ್ಲಿ ಅದನ್ನು ವಿಶೇಷ ಪಥದಲ್ಲಿ ಹಾರಿಸುವ ಮೂಲಕ ಒಂದು 25 ಸೆಕೆಂಡುಗಳ ಕಾಲ ತೂಕರಹಿತ ಪರಿಸ್ಥಿತಿನ ಕೃತಕವಾಗಿ ನಿರ್ಮಿಸಿ ಅದರಲ್ಲಿ ತರಬೇತಿ ಕೊಡೋಕ್ಕಾಗಿ. ಅದರಲ್ಲಿ ಇದೆಲ್ಲ ಪರಿಮಿತವಾದ ಒಂದು ಮಾರ್ಗಗಳು. ಆದರೆ ಕ್ಷಮಿಸಬೇಕು, ಆದರೆ ಅಲ್ಲಿ ಹೋಗಿ ಜೀವಿಸೋದೇ ಬೇರೆ. ನಾವೆಷ್ಟೇ ತರಬೇತಿ ಕೊಟ್ಟರು ಅಲ್ಲಿ ಹೋದ್ಮೇಲೆ ಜೀವಿಸೋದೇನು ಅಂತ ಗೊತ್ತಾಗೋದು. ನೋಡಿ, ಅಂತರಿಕ್ಷ ಯಾನ ಮಾಡುವಾಗ ಮೊದಲನೇದಾಗಿ ದಿನನಿತ್ಯ ಜೀವನಗಳಿಗೆ ಸಂಬಂಧಿಸಿದಂತೆ ತಾವೇ ಹೇಳಿದ್ರಿ, ಈಗ ಆಹಾರ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಸಂಬಂಧಿಸಿದಂತೆ ಸವಾಲುಗಳು ಕಂಡು ಬರುತ್ತವೆ. ಆಮೇಲೆ ದೀರ್ಘಕಾಲ ಅಲ್ಲಿ ವಾಸಿಸ್ತಾ ಅನೇಕ ಚಾಲೆಂಜುಗಳು, ಸವಾಲುಗಳು ಕಂಡುಬರುತ್ತೆ. ಮೊದಲನೇದಾಗಿ ಆಹಾರ ಸೇವನೆ. ಭೂಮಿಯ ಮೇಲಿದ್ದಂತೆ ಆಹಾರ ಸೇವನೆ ಮಾಡ್ಬೋದಲ್ಲಿ ಏನಿಲ್ಲ, ಆದರೆ ನಾವು ತಿನ್ನುವಂತಹ ಆಹಾರನ ಅಲ್ಲಿ, ಅಂದರೆ ನಾವು ಯಾವುದೇ ದಕ್ಷಿಣ ಭಾರತದಾದರೆ ಅನ್ನ ಸಾಂಬಾರು ಆ ಥರ ಹಾಕ್ಕೊಂಡು ತಿಂತೀವಲ್ಲ, ಆ ಥರ ತಿನ್ನೋದಕ್ಕೆ ಆಗೋದಿಲ್ಲ. ಒಂದು ಬಗೆಯ ವಿಶೇಷ ಆಹಾರ ಅಂದರೆ ಫ್ರೀಸ್ ಡ್ರೈಡ್ ಅಂತ ಹೇಳ್ತೀವಲ್ಲ, ಇವಾಗ ನೋಡಿ ಎಷ್ಟೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಇವಾಗ ಪ್ಯಾಕ್ಡ್ ಫುಡ್, ಪ್ಯಾಕ್ ಮಾಡಿದಂತಹ ಪ್ಯಾಕ್ಗಳಲ್ಲಿ ಸಿಗುವಂತಹ ಇದು. ಅಂದರೆ ನೀವು ನೀರು ಹಾಕೊಂಡದಕ್ಕೆ ನೀವು ಆಹಾರ ಸಿದ್ಧ ಮಾಡ್ಕೋಬೋದು, ಅಂತಹ ಆಹಾರನ ತೊಗೋಬೋದು. ಇಲ್ಲಾಂದರೆ ನಾವು ಸಾಮಾನ್ಯವಾಗಿ ತಿನ್ನುವಂತಹ ತಿಂಡಿ, ಊಟ, ಚಪಾತಿ ಆಗ್ಬೋದು, ಇನ್ನೊಂದಾಗಬಾರ್ದು, ಪೂರಿ ಆಗ್ಬೋದು, ಅದೇನಾದರೂ ಕಟುಕಲಾಗಿದ್ದರೆ ಅಲ್ಲಿಂದ ಅದನ್ನು ಸೇವಿಸುವಾಗ ಅದರ ತುಣುಕುಗಳು ಬಂದ್ಬಿಟ್ಟು ಕಣ್ಣಲ್ಲೋ, ಮೂಗಲ್ಲೋ, ಕಿವಿಲ್ಲೋ ಹೊಟ್ಟೋದ್ರೆ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳು ಹೊಟ್ಟೋದ್ರೆ ತುಂಬ ಕಷ್ಟ. ಹೀಗಾಗಿ
ಬಗೆ ಬಗೆಯ ಆಹಾರವನ್ನು ಸೇವಿಸಬಹುದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ. ಆದರೆ ಅದನ್ನು ವಿಶೇಷವಾದ ರೀತಿಯಲ್ಲಿ ತಯಾರಿಸುವ. ಹಣ್ಣುಗಳು ತಿನ್ಬೋದು, ಹಣ್ಣಿನ ರಸ ಕುಡಿಬೋದು, ನೀರು ಕುಡಿಬೋದು, ಏನೂ ತೊಂದರೆ ಇಲ್ಲ. ಅದಾಯಿತು. ಆದರೆ ಬ್ರಷ್ ಮಾಡೋದು, ಹಲ್ಲು ಉಜ್ಜೋದು ಸುಲಭ ಅಲ್ಲ. ಯಾಕಂದರೆ ನೀವು ಹಲ್ಲು ಏನು ಮಾಡ್ತೀವಿ ನಾವು, ಹಲ್ಲು ಉಜ್ಜಿ ಪೇಸ್ಟ್ನ ಉಗಿತೀವಿ ನಾವು. ಆ ರೀತಿ ಉಗಿಯೋಕ್ಕಾಗಲ್ಲ. ಉಗಿದಂತಹ ಉಗುಳು ಅದು ಒಂದು ಸ್ಫಿಯರ್ ಅಂತ ಏನು ಹೇಳ್ತೀವಿ, ಗೋಲದ ರೂಪದಲ್ಲಿ ತಿರುಗಿ ಅದನ್ನು ತೇಲಕ್ಕೆ ಶುರು. ಅದು ಕೂಡ ಇನ್ನೆಲ್ಲಾರು ಹೋದರೆ ತುಂಬ ಕಷ್ಟ, ಗಲೀಜು ಅಂತ ನಾವೇ ಇದು ಮಾಡ್ಬೋದು. ಅದು ಒಂದು. ಹಾಗಾಗಿ ವಿಶೇಷ ಟೂತ್ಪೇಸ್ಟ್ ಇರುತ್ತೆ, ಅದನ್ನು ಹಲ್ಲುಜ್ಜಿನ ಮೇಲೆ ಅದನ್ನು ಹಾಗೆ ನುಂಗ್ಬಿಡ್ತಾರೆ, ಏನೂ ಆಗೋದಿಲ್ಲ. ನಾವು ನುಂಗಲ್ಲ, ಅವರು ವಿಶೇಷವಾದ ಟೂತ್ಪೇಸ್ಟ್. ಅದೇ ರೀತಿ ಇನ್ನೊಂದು, ನೀರು ಸೇವನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಣ್ಣಿನ ರಸ ಸೇವನೆ ಮಾಡ್ಬೋದು. ಸ್ನಾನ ಮಾಡೋದಕ್ಕಾಗಲ್ಲ, ಸ್ಪಾಂಜ್ ಬಾತ್ ತೊಗೋಬೋದು. ಆದರೆ ಇಲ್ಲೇ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಶೌಚ ಕಾರ್ಯ. ಅದನ್ನು ಭೂಮಿ ಮೇಲೆ ನಿರ್ವಹಿಸೋದ್ರ ಬಗ್ಗೆ ನಾವು ಯಾರೂ ಯೋಚನೆ ಕೂಡ ಮಾಡಲ್ಲ. ಅದೊಂದು ಸಹಜವಾದ ಪ್ರಕ್ರಿಯೆ, ಯೋಚನೆನೇ ಮಾಡಲ್ಲ. ಆದರೆ ಅಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ, ಅಂತರಿಕ್ಷದ ಪರಿಸರದಲ್ಲಿ ಅದನ್ನು ನಿರ್ವಹಿಸಬೇಕಾದ್ರೆ ಒಂದು ವಿಶೇಷವಾದ ಟಾಯ್ಲೆಟ್, ಓಕೆ, ಶೌಚ ಮಡಿಕೆ ಅಂತ ನಾವೇನು ಹೇಳ್ತೀವಿ, ಅದು ಇರಬೇಕಾಗುತ್ತೆ. ಆದರೆ ಅದನ್ನು ಬಳಸಬೇಕಾದ್ರೆ ಅಲ್ಲಿ ಗ್ರಾವಿಟಿ ಅಂದರೆ ವೆಯ್ಟ್ ಇರಲ್ಲ. ನಾವು ಭೂಮಿ ಮೇಲಿನ ಕಮೋಡ್ನ ಯೂಸ್ ಮಾಡಿದಾಗ ಅಲ್ಲಿ ನಾವು ಫ್ಲಶ್ ಮಾಡಿದ್ರೆ, ನೀರನ್ನ ಇದು ಮಾಡಿದ್ರೆ ನೀರು ಜೊತೆ ಕೊಚ್ಕೊಂಡು ಹೊಟ್ಟೋಗುತ್ತೆ ಏನಿದ್ರು ಕಮೋಡ್ನಲ್ಲಿ, ಅಲ್ವಾ? ಆದರೆ ಆ ರೀತಿ ಕೊಚ್ಕೊಂಡು ಹೋಗಲ್ಲ ಅದು. ಹಾಗಾಗಿ ಗ್ರಾವಿಟಿ ಬದಲು, ಯಾಕಂದರೆ ತೂಕರಹಿತ ಸ್ಥಿತಿಯಲ್ಲಿ ಅದು ಇರೋಕ್ಕಾಗಲ್ಲ ಅದರ. ಹಾಗಾಗಿ ಗ್ರಾವಿಟಿ ಅಂದರೆ ಗುರುತ್ವದ ಬದಲು ಅದರಲ್ಲಿ ಈ ವ್ಯಾಕ್ಯೂಮ್, ನಿರ್ವಾತ ಅಂತ ಏನು ಹೇಳ್ತೀವಿ, ಅದನ್ನು ಕೃತಕವಾಗಿ ಸೃಷ್ಟಿಸಿ ಆ ರೀತಿ ಏನು ತ್ಯಾಜ್ಯ ವಸ್ತುಗಳಿರುತ್ತೋ ಅದನ್ನು ಆಚೆ ಹೋಗೋ ಅಂದರೆ ಒಂದು ಕಡೆ ಸ್ಟೋರ್ ಸಂಗ್ರಹಿಸಿ ಇಡೋ ಹಾಗೆ ಮಾಡಿರ್ತಾರೆ. ಇದು ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ ಸವಾಲು. ಆದರೆ ದೀರ್ಘಕಾಲದ ಅಂತರಿಕ್ಷಯಾನದಲ್ಲಿ ಅನೇಕ ಸವಾಲುಗಳು ಕಂಡುಬರುತ್ತವೆ ಮಾನವ ದೇಹದ ಮೇಲೆ. ಮಾನವ ದೇಹದಿಂದ ನಿರಂತರವಾಗಿ ಕ್ಯಾಲ್ಸಿಯಂ ಲವಣ ನಷ್ಟ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಎರಡನೇದಾಗಿ ಸ್ನಾಯುಗಳು ಬಲಹೀನವಾಗುತ್ತವೆ. ಸ್ನಾಯು ಅಂದರೆ ಹೃದಯ ಕೂಡ ಒಂದು ಸ್ನಾಯು, ಅದು ಬಲಹೀನವಾಗುತ್ತೆ. ಆಮೇಲೆ ಮನುಷ್ಯನ ರೋಗ ನಿರೋಧಕ ವ್ಯವಸ್ಥೆ ಮೇಲೂ ಇದ್ರ ಪರಿಣಾಮ ಬೀರುತ್ತೆ. ಕಣ್ಣಿನ ಮೇಲೆ, ಆಮೇಲೆ ಕರುಳಿನ ಮೇಲೆ ಕೆಲಮಟ್ಟಿಗೆ, ಇದೆಲ್ಲ ಮೆದುಳಿನ ಮೇಲೆ ಕೆಲಮಟ್ಟಿಗೆ ತುಂಬ ಅಲ್ಲ ಪರಿಣಾಮ ಬೀರುತ್ತೆ. ಬೇರೆಯವ್ರಿಗೆ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಥರ ಇರ್ಬೋದು. ಈ ರೀತಿ ಇವೆಲ್ಲ. ಆಮೇಲೆ ಬೆನ್ನುಹುರಿ, ಇಲ್ಲಿ ನಮ್ಮ ಬೆನ್ನುಹುರಿ ಇಲ್ಲಿ ಬಾಕ್ಕೊಂಡಿದೆ ಗುರುತ್ವದ ಪರಿಣಾಮವಾಗಿ. ಅಲ್ಲಿ ವೆಯ್ಟೇ ಇಲ್ಲದೆ ಇರೋದ್ರಿಂದ, ಅಂದರೆ ತೂಕರಹಿತ ಪರಿಸ್ಥಿತಿಯಲ್ಲಿ ಅದು ಸೆಟೆತ್ಕೊಳ್ಳುತ್ತೆ ಈ ರೀತಿ. ಹಾಗಾಗಿ ಗಗನಯಾತ್ರಿ 2 ಇಂಚ್ ಎತ್ತರ ಆಗ್ಬೋದು. ಈ ರೀತಿ ಎಲ್ಲ ಕಂಡುಬರುತ್ತೆ. ಆದರೆ ಇದೆಲ್ಲ ಮಾನವ ದೇಹಕ್ಕೆ ಒಳ್ಳೆಯದಲ್ಲ. ಎಷ್ಟರ ಮಟ್ಟಿಗೆ ಅದು ಬೇರೆ ವಿಚಾರ. ಅಂತೂ ಒಳ್ಳೆಯದಲ್ಲ, ಕಡಿಮೆ ಇದ್ದರೂ ಅಷ್ಟೇ, ಹೆಚ್ಚಿದ್ರೂ ಅಷ್ಟೇ. ಆದರೆ ಇದನ್ನು ತಡೆಗಟ್ಟೋದು ಹೇಗೆ? ಇದಕ್ಕೆ ಒಂದು ವಿಶೇಷವಾದ ಜಿಮ್ಮೇ ಇದೆ. ಇವತ್ತು ಎಲ್ಲ ಯುವ ಪೀಳಿಗೆ ನಾನು ಮತ್ತೆ ಹೇಳ್ತಾ ಇರ್ತೀನಿ, ಫಿಟ್ನೆಸ್ ಫ್ರೀಕ್ಸ್ ಅಂತ ಹೇಳ್ತೀವಿ. ಎಲ್ಲರೂ ಜಿಮ್ ಯಾರಿಗೂ ಗೊತ್ತಿಲ್ಲ. ಎಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಜಿಮ್ ಇದೆ. ಜಿಮ್ನಲ್ಲಿ ಟ್ರೆಡ್ಮಿಲ್ ಅನ್ನೋದಿರುತ್ತೆ, ಬೈಸಿಕಲ್ ಎರ್ಗೋಮೀಟರ್ ಅನ್ನೋದಿರುತ್ತೆ, ಡಂಬೆಲ್ಸ್ ಇರುತ್ತೆ, ಬೇರೆ ಬೇರೆ ವ್ಯಾಯಾಮಗಳು ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಇಂತಹ ಒಂದು ಅತ್ಯಾಧುನಿಕ ಜಿಮ್ ಕೂಡ ಇದೆ. ದಿನಾಗಲೂ ಸುಮಾರು 2 ಗಂಟೆಗಳ ಕಾಲ ವಾಸಿಸುವ ಈ ಜಿಮ್ನಲ್ಲಿ ವ್ಯಾಯಾಮ ಮಾಡುವ ಮೂಲಕ ಈ ದುಷ್ಪರಿಣಾಮಗಳು ದೇಹದ ಮೇಲೆ ಏನಾಗುತ್ತೋ ಅದನ್ನು ಸಾಕಷ್ಟು ಕಡಿಮೆ ಮಾಡ್ಬೋದು ಅನ್ನೋದನ್ನು ಡಾಕ್ಟ್ರುಗಳು, ಅಂದರೆ ದೇಹಶಾಸ್ತ್ರಜ್ಞರು ಇದನ್ನು ಕಂಡುಕೊಂಡಿದ್ದಾರೆ, ಮಾನವ ದೇಹಶಾಸ್ತ್ರಜ್ಞರು. ಆದರೆ ಪ್ರತಿಯೊಂದು ಎಲ್ಲನೂ ಸಮಸ್ಯೆ ಪರಿಹಾರವಾಗುತ್ತೆ ಅಂತಲ್ಲ, ಆದರೆ ಬಹಳ ಒಳ್ಳೆಯದು ಇದು. ಹೀಗಾಗಿ ಇದನ್ನೆಲ್ಲ ನಿರ್ವಹಿಸಿ ಏನೂ ತೊಂದರೆ ಇಲ್ಲದೆ ಗಗನಯಾತ್ರಿಗಳು ವಾಪಸ್ ಬರ್ತಾರೆ. ಆದರೆ ಇವತ್ತು ಬೆಳಗ್ಗೆ 2:15 ನಿನ್ನೆಯಿಂದ ತಗೊಳ್ಳೋಣ. ನಿನ್ನೆ ಬೆಳಗ್ಗೆ ಈ 10:35 ಸುಮಾರಿಗೆ ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಕೂಡಿಕೊಂಡಿದ್ದಂತಹ ಕ್ರೂ ಡ್ರ್ಯಾಗನ್ ಬೇರ್ಪಟ್ಟಿತು. ಬೇರ್ಪಟ್ಟು 16 ಗಂಟೆಗಳ ಕಾಲ ಅದು ತನ್ನಷ್ಟಕ್ಕೆ ತಾನೇ ಭೂಮಿನ ಸುತ್ತುತ್ತಾ ಇತ್ತು. ಇದ್ರ ಪಾಡಿಗೆ ಇದು ಸುತ್ತುತ್ತಾ ಇದೆ, ಈಗಲೂ ಸುತ್ತುತ್ತಾ ಇದೆ. ಇದು ಕೂಡ ಅದೇ ಎತ್ತರದಲ್ಲಿ ಸಾಮಾನ್ಯವೇ, ಆದರೆ ಅದರಿಂದ ದೂರ ಸರಿದು ಇದ್ರ ಪಾಡಿಗೆ ಇದು ಸುತ್ತಕ್ಕೆ ಶುರು. ಅದಾಗಿ ಇವತ್ತು ಬೆಳಗಿನ ಜಾವ ಸುಮಾರು 2:40 ಸುಮಾರಿಗೆ ಈ ಕ್ರೂ ಡ್ರ್ಯಾಗನ್ ನೌಕೆ ಸುನೀತಾ ವಿಲಿಯಮ್ಸ್ ಹಾಗೂ ಇನ್ನು 3 ಸಹಚರರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಿಂದ ಈ ನೌಕೆಗೆ ಬಂದು ಇದನ್ನು ಬೇರ್ಪಡಿಸಿದ್ರಲ್ಲ, ಇವರಿದ್ದಿದ್ದ ಕ್ರೂ ಡ್ರ್ಯಾಗನ್ ನೌಕೆ ಭೂಮಿಯ ವಾತಾವರಣನ ಮರುಪ್ರವೇಶಿಸೋದು ಹೆಂಗೆ, ವೇಗನ ಕಡಿಮೆ ಮಾಡ್ಬೋದು. ವೇಗನ ಕಮ್ಮಿ ಮಾಡ್ಕೊಳ್ಳೋದು ಹೆಂಗೆ, ರಾಕೆಟ್ಗಳನ್ನು ಉರಿಸ್ತು
ಕಡಿಮೆ ಮಾಡಿಕೊಂಡು ವಾತಾವರಣದೊಳಗೆ ಧುಮುಕಿ ಮುಂದಿನ 46 ನಿಮಿಷಗಳಲ್ಲಿ ಭೂಮಿಗೆ ಬಂದು ಇಳೀತು. ಆದರೆ ಹೆಂಗೆ ಬಂದು ಇಳೀತಪ್ಪ, ಅಷ್ಟೊಂದು ಗಂಟೆಗೆ 28,000 ಕಿಲೋಮೀಟ್ರ್ ವೇಗದಲ್ಲಿ ಧಾವಿಸ್ತಾ ಇದ್ದಿದ್ದು 46 ನಿಮಿಷದಲ್ಲಿ ಆಗಲೇ 25 ಕಿಲೋಮೀಟ್ರ್ ವೇಗದಲ್ಲಿ ಬಂದು ಇಳೀತಾ ಗಂಟೆಗೆ. ಹೆಂಗೆ ಸಾಧ್ಯ ಅಂದರೆ ಭೂ ವಾತಾವರಣದಲ್ಲಿ ಅದು ಹಾದು ಬರುವಾಗ ವಾತಾವರಣದ ಗಾಳಿಯ ಅಣುಗಳ ಜೊತೆ ಉಂಟಾದ ಘರ್ಷಣೆಯಿಂದಾಗಿ ಅದರ ವೇಗ ಗಮನಾರ್ಹವಾಗಿ ಕಡಿಮೆಯಾದರೂ ಅದರ ಉಷ್ಣತೆ 1600 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಏರಿತು. ಆದರೆ ಅದನ್ನೆಲ್ಲ ತಡ್ಕೊಂಡು ಬಂತು. ಹೀಗಾಗಿ ನೀವು ಕ್ರೂ ಡ್ರ್ಯಾಗನ್ ನೌಕೆಯನ್ನು ನೋಡಿದ್ರೆ ಮಣ್ಣಿನ ಬಣ್ಣ ಬಂದುಬಿಟ್ಟಿದೆ. ಅದನ್ನು ಉಡಾಯಿಸಿದಾಗ ಬಿಳಿ ಬಣ್ಣ ಇತ್ತು, ಇವಾಗ ಮಣ್ಣಿನ ಬಣ್ಣ ಬಂದಿದೆ, ಯಾಕಂದರೆ ಸುಟ್ಟು ಹೋಗಿದೆ ಕೆಲಮಟ್ಟಿಗೆ. ಹೀಗಾಗಿ ಯಾವುದೇ ತೊಂದರೆ ಇಲ್ಲದೆ ಸುನೀತಾ ವಿಲಿಯಮ್ಸ್ ಅವರು ಇವತ್ತಿನ ಬೆಳಗಿನ ಜಾವ 3:27ಕ್ಕೆ ಬಂದರು. ಅವರ ನೌಕೆ ಜಲಸ್ಪರ್ಶ ಮಾಡಿತು. ಸುಮಾರು 1 ಗಂಟೆ ಒಳಗೆ ಅವರು ಆಚೆ ಬಂದು ಅವರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ನಂತರ ಹೆಲಿಕಾಪ್ಟರ್ನಲ್ಲಿ ತಾಲಹಸ್ಸಿ ಅನ್ನುವಂತಹ ಒಂದು ಫ್ಲಾರಿಡಾಲಿರುವಂತಹ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಹೆಲಿಕಾಪ್ಟರ್ನಲ್ಲಿ ಅಲ್ಲಿಂದ ವಿಮಾನದಲ್ಲಿ ಜಾನ್ಸನ್ ಸ್ಪೇಸ್ ಸೆಂಟರ್ ಅಂತ ಹ್ಯೂಸ್ಟನ್ ನಗರದಲ್ಲಿದೆ ಅದು, ಅಲ್ಲಿ ಕರ್ಕೊಂಡೋಗಿ ವೈದ್ಯಕೀಯ ತಪಾಸಣೆಗೆ ಇವಾಗ ಒಳಪಡಿಸ್ತಾ ಇದ್ದಾರೆ. ಇನ್ನು ಇದು ಅಮೇರಿಕದ ಅಂತರಿಕ್ಷ ಯಾನ ಆಗಿರೋದ್ರಿಂದ ಒಂದಿಷ್ಟು ಜನ ಭಾರತೀಯರಿಗೆ ಒಂದಿಷ್ಟು ಪ್ರಶ್ನೆ ಏನು ಅಂತಂದರೆ, ಭಾರತ ಮಹಿಳೆ ಆದರೂ ಕೂಡ ಭಾರತಕ್ಕೆ ಏನು ಲಾಭ ಇದರಿಂದ ಅನ್ನುವಂತಹ ಪ್ರಶ್ನೆ ಇದೆ. ಗುರುಪ್ರಸಾದ್ ಸರ್, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇವರು ಭಾರತೀಯ ಸಂಜಾತ ಮಹಿಳೆ. ನಮ್ಮ ಭಾರತೀಯ ಸಂಜಾತರೊಬ್ಬರು ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದರು ನಾಸಾದ ಗಗನಯಾತ್ರಿಯಾಗಿದ್ದಾರೆ ಅನ್ನೋದು ಭಾಳ ಸಂತೋಷದ ವಿಚಾರ. ಇದು ಕಲ್ಪನಾ ಚಾವ್ಲಾ ಅವರು ತಗೊಂಡ್ರೆ ಹುಟ್ಟಿದ್ದೂ ಭಾರತದಲ್ಲೇ, ಎಂಜಿನಿಯರಿಂಗ್ ಪದವಿ ಪಡೆದಿದ್ದು ಭಾರತದಲ್ಲೇ, ಆದರೆ ಅಮೆರಿಕಾದಲ್ಲಿ ಸ್ನಾತಕೋತ್ತರ ತರಗತಿ ಓದೋದಕ್ಕೆ ಹೋಗಿ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಅಲ್ಲಿ ಡಾಕ್ಟರೇಟ್ ಮಾಡಿ ಅಲ್ಲಿನ ಪೌರತ್ವ ಪಡೆದು ಅಲ್ಲಿನ ನಾಸಾ ಗಗನಯಾತ್ರೆ. ಆದರೆ ಅವರು ಭಾರತೀಯ ಸಂಜಾತರು ಇದೆಲ್ಲ ಮಾಡ್ತಾರೆ. ಇವತ್ತು ಭಾರತೀಯ ಸುಂದರ್ ಪಿಚ್ಚೈ ಅವರಾಗಿರ್ಬೋದು, ಬೇರೆಯವರು ಯಾರೇ ಆಗಿರ್ಬೋದು, ಈ ರೀತಿ ಮುಂದೆ ಬಂದಿದ್ದಾರೆ ಅಂದರೆ ನಮಗೆ ಹೆಮ್ಮೆ ಅಲ್ವಾ. ಜೊತೆಗೆ ಇವರ ಅಂತರಿಕ್ಷಯಾನ ಕೂಡ ಇವತ್ತು ನಮ್ಮ ಭಾರತ ಈ ಗಗನಯಾನ ಅನ್ನುವಂಥ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದೆ. ಗಗನಯಾನದ ಉದ್ದೇಶ ನಮ್ಮ ದೇಶದ ನೆಲದಿಂದಲೇ, ನಮ್ಮ ರಾಕೆಟ್ನಲ್ಲೇ, ನಮ್ಮ ಅಂತರಿಕ್ಷ ನೌಕೆ ಒಂದರಲ್ಲೇ ನಮ್ಮ ಗಗನಯಾತ್ರಿಗಳನ್ನೇ ಒಬ್ಬ ಮಗ ಅಥವಾ ಮಗಳಿರ್ಬೋದು ಅಂತ ಪ್ರಧಾನಿಯವರು ಹೇಳಿದರು, ಅಂತರಿಕ್ಷಕ್ಕೆ ಉಡಾಯಿಸಿ ಪುನಃ ವಾಪಸ್ ಕರೆಸ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಇದಕ್ಕೂ ಅನೇಕ ವಿಧವಾದ ಪೂರಕವಾದ ಮಾಹಿತಿ ದೊರಕುತ್ತೆ. ಇದನ್ನು ಅಮೆರಿಕಾದವರು ನಮಗೆ ನೀಡ್ತಾರೆ, ಅದರಲ್ಲಿ ಏನಿಲ್ಲ. ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತೆ ಮಾನವ ಸಹಿತ ಅಂತರಿಕ್ಷಯಾನಕ್ಕೆ ಸಂಬಂಧಪಟ್ಟಂತೆ ಹಂಚ್ಕೋತಾರೆ. ಹೀಗಾಗಿ ಇದೆಲ್ಲ ಹೆಮ್ಮೆಯ ವಿಷಯ ಅನ್ನೋದರಲ್ಲಿ ನನಗೇನು ಖಂಡಿತ ಅನುಮಾನ ಇಲ್ಲ. ಇಂತಹ ಒಂದು ಯಾನಗಳು ಮುಂದೆ ನಾವು ಅನೇಕ ವಿಚಾರಗಳನ್ನು ಕಲಿಯೋದಕ್ಕೆ ಸಂಬಂಧಿಸಿದ ನಾವು ಕೂಡ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನೋದನ್ನು ಸುಮಾರು 2030ರ ಸುಮಾರಿಗೆ ಭೂಕಕ್ಷೆಯಲ್ಲಿ ನಿರ್ಮಾಣ ಮಾಡೋದನ್ನು ಪ್ರಾರಂಭ ಮಾಡಬೇಕು. ಇದಕ್ಕೆ ಪೂರಕವಾದ ಮಾಹಿತಿ ಖಂಡಿತ ದೊರಕುತ್ತೆ. ಥ್ಯಾಂಕ್ ಯು. ಎಸ್ ಸರ್, ಕೇಳಿದ್ರಲ್ಲ ವೀಕ್ಷಕರೇ, ನೆಹರು ತಾರಾಲಯದ ಗುರುಪ್ರಸಾದ್ ಸರ್ ಅವರು ಏನು ಸುನೀತಾ ವಿಲಿಯಮ್ಸ್ ಅವರ ಜರ್ನಿ ಹೇಗಿತ್ತು, ಅಲ್ಲಿ ಅವರ ಬದುಕು ಯಾವ ರೀತಿಯಾಗಿತ್ತು, 8 ದಿನಕ್ಕೆ ಹೋದಂತಹ ಅವರು ಏನು ಬಾಹ್ಯಾಕಾಶದಲ್ಲಿ ಅಂತರಿಕ್ಷ ಯಾನದಲ್ಲಿ ಅವರ ಜರ್ನಿ ಯಾಕೆ ಕಂಟಿನ್ಯೂ ಆಯಿತು, ಹಾಗೇನೆ ಅವರ ಕಂಪ್ಲೀಟ್ ಜರ್ನಿ ಯಾವ ರೀತಿಯಾಗಿತ್ತು, ಮತ್ತು ಅಲ್ಲಿ ಯಾರೇ ಹೋದರೂ ಕೂಡ ಜೀವನ ಕ್ರಮ ಅವರದ್ದು ಯಾವ ರೀತಿಯಾಗಿರುತ್ತೆ, ಅಲ್ಲಿನ ಜೀವನ ಕ್ರಮಕ್ಕೆ ಅವರು ಯಾವ ರೀತಿಯಾಗಿ ಹೊಂದ್ಕೋಬೇಕು, ಹಾಗೇನೆ ಭೂಮಿಯಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಟ್ರೈನಿಂಗ್ನನ್ನು ನೀಡಿ ಅಲ್ಲಿಗೆ ಕಳಿಸಲಾಗುತ್ತೆ, ಮತ್ತು ಅವರು ಬರುವಾಗ ಕೂಡ ಅವರ ಜರ್ನಿ ಯಾವ ರೀತಿಯಾಗಿತ್ತು, ಆ ಕಕ್ಷೆ ಏನು ಅಲ್ಲಿಂದ ಹೊರಟಿದ್ದ ಕಕ್ಷೆ ಅಮೆರಿಕದ ಸಾಗರಕ್ಕೆ ಯಾವ ರೀತಿಯಾಗಿ ರೀಚ್ ಆಯಿತು, ತದನಂತರವಾಗಿ ಸುನೀತಾ ವಿಲಿಯಮ್ಸ್ ಅವ್ರನ್ನ ಯಾವ ರೀತಿಯಾಗಿ ವೈದ್ಯಕೀಯ ಏನು ಕ್ಷೇತ್ರಕ್ಕೆ ಅಥವಾ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನನ್ನ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.